ನನಗೆ ಆದಂಥ ಘಟನೆ. ತುಂಬಾ ಸಣ್ಣ ವಯಸ್ಸಿಗೆ ಅಮೆರಿಕಕ್ಕೆ ಹೋಗ್ಬಿಟ್ಟೆ ಪಾಠ ಮಾಡೋದಕ್ಕೆ. ನಾನು ಪಾಠ ಮಾಡೋಕೆ ಅಲ್ಲಿ ಶುರು ಮಾಡಿದ್ದು ಅಮೆರಿಕದಲ್ಲಿ. 22 ವರ್ಷ ಹುಡುಗ ನಾನು. ನ್ಯೂ ಆರ್ಲಿನ್ಸ್ ಸ್ಟೇಟ್ ಯೂನಿವರ್ಸಿಟಿ ಅಂತ ಅಲ್ಲಿ ಹೋದೆ. ತುಂಬಾ ಚಳಿ ಇತ್ತು. ನಾನು ಅಲ್ಲೇ ಇದ್ನಲ್ಲ, ರಾತ್ರಿ ಕ್ಯಾಂಟೀನ್ಗೆ ಹೋದೆ. ಹಾಸ್ಟೆಲ್ ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿ ಕ್ಯಾಂಟೀನ್ ಇರುತ್ತಲ್ಲ, ಅಲ್ಲಿ ಹೋದೆ. ಹೋಗಿ ನಾನು ಊಟ ತಗೊಂಡೆ. ಊಟ ಮಾಡ್ತಿರ್ಬೇಕಾದ್ರೆ ಒಬ್ಬ ಹುಡುಗ ಬಂದ. ಡೂ ಯು ಹ್ಯಾವ್ ಡಿನ್ನರ್ ಅಂತ ಕೇಳ್ದ. ಎಸ್ ಡಿನ್ನರ್ ಇದೆ ಅಂದ್ರು. ದುಡ್ಡು ಕೊಟ್ಟ. 1 ಫಾರ್ ಮೀ 1 ಫಾರ್ ದ ವಾಲ್ ಅಂದ. ನಾವು ವಾಲ್ ಅಂದ್ರೆ ಅವ್ನ ಫ್ರೆಂಡ್ ಇರ್ಬೇಕು, ಇನ್ನೊಬ್ಬ ಇರಬೇಕು, ಹೆಸರು ಇರಬೇಕು ಅನ್ಕೊಂಡೆ. ಯಾರು ಬರ್ಲಿಲ್ಲ, ಒಬ್ಬನೇ ಊಟ ಮಾಡಿ ಹೋಗ್ಬಿಟ್ಟ ಅವನು. ಅವ್ನು ಕ್ಯಾಂಟೀನ್ ಮ್ಯಾನೇಜರ್ ಏನ್ ಮಾಡ್ದ ಗೊತ್ತಾ, ಒಂದು ಚೀಟಿ ಬರ್ದ, ಡಿನ್ನರ್ ಅಂತ ಬರದ, ಬೋರ್ಡಿಗೆ ಅಂಟಿಸ್ದ. ನನಗೇನು ಅರ್ಥ ಆಗ್ಲಿಲ್ಲ. 1 ಫಾರ್ ದಿ ವಾಲ್ ಅಂತ ಹೇಳ್ದ. ಊಟ ಮಾಡಿದ್ ಒಬ್ಬನೇ, 2 ದುಡ್ಡು ಕೊಟ್ಟಿದ್ದಾನ ಅವನು. ಮರುದಿನ ಬೆಳಿಗ್ಗೆ ನಾನು ಬ್ರೇಕ್ಫಾಸ್ಟ್ ಹೋದಾಗ 2 ಹುಡುಗರು ಬಂದ್ರು. ಚಳಿಯಲ್ಲಿ ನಡುಕ್ತಾ ಇದ್ದಾರೆ, ಗಡಗಡ ನಡುಕ್ತಾ ಇದ್ದಾರೆ. ಬಂದು ಯು ಹ್ಯಾವ್ ಎನಿ ಬ್ರೇಕ್ಫಾಸ್ಟ್ ಆನ್ ದ ವಾಲ್ ಅಂತ ಕೇಳಿದ್ರು. ಬ್ರೇಕ್ಫಾಸ್ಟ್ ಆನ್ ದ ವಾಲ್ ಅಂತ ಅವ್ನು ನೋಡ್ದ. ಯಾ ದೇರ್ ಆರ್ 2 ಬ್ರೇಕ್ಫಾಸ್ಟ್ ಅಂದ. ಕ್ಯಾನ್ ಯು ಗಿವ್ ಅಸ್? ಓಕೆ ಅಂದ. ಅವೆರಡು ಚೀಟಿ ತೆಗೆದ, 2 ಬ್ರೇಕ್ಫಾಸ್ಟ್ ಕೊಟ್ಟ. ಅವ್ರ ಕಡೆ ದುಡ್ಡು ತಗೊಳ್ಳಿಲ್ಲ. ನನಗೆ ಅರ್ಥ ಆಯ್ತು, ಎಂತ ಅದ್ಭುತ ಕೆಲಸ ಅಲ್ವಾ. ಹೋಟೆಲ್ ಬಂದಂತ ಅವ್ನು ರಾತ್ರಿ ಊಟ ಮಾಡಿದ ಹುಡುಗ ಬರೀ ತಾನೊಬ್ಬನೇ ಊಟ ಮಾಡಿಲ್ಲ, 2 ದುಡ್ಡು ಕೊಟ್ಟಿದ್ದಾನೆ. ತಾನು ಊಟ ಮಾಡಿ 1 ಫಾರ್ ಮೀ 1 ಫಾರ್ ದ ವಾಲ್. ವಾಲ್ ಅಂದ್ರೆ ನೋಟಿಸ್ ಬೋರ್ಡ್ಗೆ ಹಾಕ್ಬಿಡಿ ಅಂತ. ಅಂದ್ರೆ ಒಂದು ಫ್ರೀ ಊಟ ಅಲ್ಲಿ ಹಾಕ್ಬಿಡ್ಬೇಕು. ಅಕಸ್ಮಾತ್ ಯಾವುದೋ ಹಸಿದಂತ ಹುಡುಗ ಅಲ್ಲಿ ಬಂದ್ರೆ ಅವನಿಗೆ ದುಡ್ಡು ತಗೊಳ್ಳಾರದೆ ಊಟ ಕೊಡ್ಬೇಕು, ಬ್ರೇಕ್ಫಾಸ್ಟ್ ಹಾಕೊಡ್ಬೇಕು. ಎಷ್ಟು ಚಂದದ ಮಾತ್ರಿ. ನನಗೊಂದು ಖಾತ್ರಿ ಆಯ್ತಪ್ಪ, ಜೀವನದಲ್ಲಿ ಬರೀ ನನಗೋಸ್ಕರ ಬದುಕಿದ್ರೆ ಯಾರೂ ನೆನಪಿಡಲ್ಲ ನಿಮ್ಮನ್ನು.